ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ವೃದ್ಧರಲ್ಲಿ ಕಂಡುಬರುವಂತಹ ಡಿಮೆನ್ಷಿಯಾ ಅನ್ನೋ ಮೆದುಳಿನ ಕಾಯಿಲೆ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಈಗ ನನ್ನ ಮುಂದುವರಿಸೋಣ. ಡಿಮೆನ್ಷಿಯಾ ಅನ್ನೋದು ಒಂದು ಮರೆವಿನ ಕಾಯಿಲೆ. ಇಲ್ಲಿ ರೋಗಿಗಳಿಗೆ ನೆನಪಿನ ಶಕ್ತಿ, ಯೋಚನಾ ಶಕ್ತಿ, ಏಕಾಗ್ರತೆಗಳಲ್ಲಿ ಕೊರತೆ, ದೈನಂದಿನ ಚಟುವಟಿಕೆಗೆ ಬೇಕಾಗುವಂತಹ ಕೌಶಲ್ಯಗಳಲ್ಲಿ ಲೋಪ ಉಂಟಾಗಿ ತಮ್ಮ ಸುತ್ತಲಿನ ಜಗತ್ತಿನ ಅರಿವೇ ಇಲ್ಲದಂತಾಗತ್ತೆ. ಇದು ನಿರಂತರವಾಗಿ ಉಲ್ಬಣವಾಗುವಂತಹ ಕಾಯಿಲೆ. ಇದರಲ್ಲಿ ಆಲ್ಝೈಮರ್ ಕಾಯಿಲೆ, ಫ್ರಾಂಟೋಟೆಂಪೊರಲ್ ಡಿಮೆನ್ಷಿಯಾ, ಲೂಯಿ ಬಾಡಿ ಡಿಮೆನ್ಷಿಯಾ, ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ, ಪಾರ್ಕಿನ್ಸನ್ ಕಾಯಿಲೆ ಜೊತೆಗಿರುವ ಡಿಮೆನ್ಷಿಯಾ ಇತ್ಯಾದಿ ಹಲವು ರೀತಿಗಳಿವೆ. ಕೆಲವೊಮ್ಮೆ ಜೀವಸತ್ವಗಳ ಕೊರತೆಯಿಂದ ಕೂಡ ಡಿಮೆನ್ಷಿಯಾ ಲಕ್ಷಣಗಳು ಉಂಟಾಗಬಹುದು. ಡಿಮೆನ್ಷಿಯಾ ಅನ್ನೋದು ಯಾರಿಗೆ ಬೇಕಾದರೂ ಬರ್ಬೋದಂತಹ ಕಾಯಿಲೆ. ಮಿದುಳು ಚುರುಕಾಗಿಲ್ಲದೆ ಇದ್ದಾಗ, ಸಕ್ಕರೆ ಕಾಯಿಲೆ ಇರೋರಿಗೆ, ಒಂಟಿತನ ಇರೋರಿಗೆ, ಸ್ಟ್ರೋಕ್ ಅಥವಾ ಮಿದುಳುಗಾಯ ಆದವರಿಗೆ ಡಿಮೆನ್ಷಿಯಾ ಬರುವ ಸಾಧ್ಯತೆ ಹೆಚ್ಚು. ಜಗತ್ತಿನಲ್ಲಿ ಸುಮಾರು 6.5 ಕೋಟಿ ಜನಕ್ಕೆ ಡಿಮೆನ್ಷಿಯಾ ಇದೆ ಅಂತ ಗುಮಾನಿ ಇದೆ. 60 ವರ್ಷ ವಯಸ್ಸಿನ 7.5% ವ್ಯಕ್ತಿಗಳಲ್ಲಿ ಬರಬಹುದಾದಂತಹ ಡಿಮೆನ್ಷಿಯಾ 90 ವರ್ಷ ಇರುವವರಲ್ಲಿ 35% ಕೂಡ ಆಗಬಹುದು. ಪ್ರತಿ 15 ವರ್ಷಗಳಿಗೊಮ್ಮೆ ಜಗತ್ತಿನಲ್ಲಿ ಕಂಡುಬರುವಂತಹ ಡಿಮೆನ್ಷಿಯಾ ಪ್ರಮಾಣ ದ್ವಿಗುಣವಾಗುತ್ತಂತೆ. ವಯಸ್ಸಿನ ಆಧಾರದ ಮೇಲೆ ಡಿಮೆನ್ಷಿಯಾ ಅನ್ನೋದು ಹೆಂಗಸರಲ್ಲಿ ಹೆಚ್ಚು, ಅಪಾಯ ಅಥವಾ ರಿಸ್ಕ್ ದೃಷ್ಟಿಯಿಂದ ಗಂಡಸರಲ್ಲಿ ಹೆಚ್ಚು. ಡಿಮೆನ್ಷಿಯಾ ಲಕ್ಷಣಗಳಿಗೆ ರೋಗಿಯ ಮೆದುಳಿನಲ್ಲಿ ನರಕೋಶಗಳ ನಾಶವೇ ಮುಖ್ಯ ಕಾರಣ. ಶ್ರವಣ ದೋಷ, ದೃಷ್ಟಿದೋಷ ಸೇರಿದಂತೆ ವಿವಿಧ ದೈಹಿಕ ಕಾಯಿಲೆಗಳಿಗೂ ಹಾಗೂ ಮಾನಸಿಕ ಕಾಯಿಲೆಗಳಿಗೂ ಡಿಮೆನ್ಷಿಯಾಗೂ ಸಂಬಂಧ ಇದೆ. ಆನುವಂಶಿಕ ಅಂಶಗಳು ಕೆಲವೊಮ್ಮೆ ಡಿಮೆನ್ಷಿಯಾಗೆ ಕಾರಣ ಆಗಬಹುದು. ಇಂದಿನ ಸಂಚಿಕೆಯಲ್ಲಿ ಡಿಮೆನ್ಷಿಯಾದ ರೋಗ ನಿರ್ಣಯ ಅಂದರೆ ಡಯಾಗ್ನೋಸಿಸ್ ಮತ್ತು ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂರಾಲಜಿ ಕ್ಷೇತ್ರದಲ್ಲಿ ಸುಮಾರು 30 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರೋ ನಿಮ್ಹಾನ್ಸ್ನ ನ್ಯೂರಾಲಜಿ ವಿಭಾಗದ ಪ್ರಾಧ್ಯಾಪಕರಾಗಿರೋ ಡಾಕ್ಟರ್ ಸುವರ್ಣ ಅಲ್ಲಾಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಸುವರ್ಣ ಅವರೇ. ನಮಸ್ಕಾರ ಡಾಕ್ಟರ್ ಭರತ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಸುವರ್ಣ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಡಿಮೆನ್ಷಿಯಾ ಬಗ್ಗೆ ಯಾರನ್ನ ಸಂಪರ್ಕಿಸಬೇಕು? ನ್ಯೂರಾಲಜಿಸ್ಟ್ ಅಥವಾ ನರವೈದ್ಯರು, ಸೈಕ್ಯಾಟ್ರಿಸ್ಟ್ ಅಥವಾ ಮನೋವೈದ್ಯರು, ಅಥವಾ ಜನರಲ್ ಫಿಸಿಷಿಯನ್ ಸಾಮಾನ್ಯ ವೈದ್ಯರು? ದಯವಿಟ್ಟು ತಿಳಿಸಿ. ಡಿಮೆನ್ಷಿಯಾ ಅನ್ನೋದು ಒಂದು ಸಂಕೀರ್ಣವಾದ ಕಾಯಿಲೆ. ಯಾಕೆಂದರೆ ವ್ಯಕ್ತಿಯ ಅರಿವು ಹಾಗೂ ವರ್ತನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಹಾಗಾಗಿ ಇದರ ಡಯಾಗ್ನೋಸಿಸ್ ಮತ್ತೆ ಟ್ರೀಟ್ಮೆಂಟಿಗೆ ನ್ಯೂರಾಲಜಿಸ್ಟ್ ಹತ್ರ ಹೋಗೋದು ಉತ್ತಮ. ಅಂದ್ರೆ ಡಿಮೆನ್ಷಿಯಾ ಎಕ್ಸ್ಪರ್ಟ್ ಹತ್ರ ಹೋಗುವುದೇ ಉತ್ತಮ. ಈ ಪೇಷಂಟ್ಗಳಿಗೆ ಬಿಹೇವಿಯರಲ್ಲಿ ಚೇಂಜ್ ಬರ್ತದೆ, ಅದಕ್ಕೆ ಅವರು ಸೈಕ್ಯಾಟ್ರಿಸ್ಟ್ ಹತ್ರನೂ ಹೋಗ್ಬಹುದು. ಆದರೆ ನಮ್ಮ ದೇಶದಲ್ಲಿ ಇಷ್ಟೊಂದು ನ್ಯೂರಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್ ಸಿಗುವುದು ಕಷ್ಟ. ಜನರಲಿ ವೃದ್ಧರು ಜನರಲ್ ಫಿಸಿಷಿಯನ್ ಕಡೆನೆ ಹೋಗ್ತಾರೆ. ಅದಕ್ಕೆ ನಾವು ಜನರಲ್ ಫಿಸಿಷಿಯನ್ಗೆ ಟ್ರೈನಿಂಗ್ ಕೊಟ್ಟು ಬೇಗ ಡಯಾಗ್ನೋಸಿಸ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಬೇಕು. ಇದಕ್ಕೆ ನಾವು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ ಒಂದು ಉಪಕ್ರಮ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದ ಜೊತೆ. ಇದರಿಂದ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತಿದೆ, ಅಲ್ಲಿ ಫಿಸಿಷಿಯನ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಇದರಿಂದ ಪೇಷಂಟ್ಗಳಿಗೆ ಅವರ ಮನೆ ಹತ್ತಿರನೇ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅವಕಾಶ ಮಾಡಿದ್ದೀವಿ. ಬೇಕಾದ್ರೆ ನಿಮ್ಹಾನ್ಸ್ ಸೈಕ್ಯಾಟ್ರಿಸ್ಟ್ ಅಥವಾ ನ್ಯೂರಾಲಜಿಸ್ಟ್ ಜೊತೆ ಟೆಲಿ ನ್ಯೂರಾಲಜಿ ಮಾಡ್ಲಿಕ್ಕೇನು ಅವಕಾಶ ಮಾಡಿದ್ದೀವಿ. ಅದರಿಂದ ಡಿಮೆನ್ಷಿಯಾ ಎಕ್ಸ್ಪರ್ಟ್ ಅಥವಾ ಡಿಮೆನ್ಷಿಯಾ ಪೇಷಂಟ್ಗಳನ್ನು ನೋಡುವ ಎಕ್ಸ್ಪೀರಿಯನ್ಸ್ ಇದ್ದ ಡಾಕ್ಟರ್ ಕಡೆ ಹೋಗೋದೇ ಉತ್ತಮ. ಈ ಡಿಮೆನ್ಷಿಯಾ ಅನ್ನೋದನ್ನ ಡಯಾಗ್ನೋಸಿಸ್ ಅಥವಾ ರೋಗ ನಿರ್ಣಯ ಹೇಗೆ ಮಾಡ್ತೀರಾ? ಯಾವ್ದಾದ್ರು ಪರೀಕ್ಷೆಗಳು ಅಥವಾ ಸ್ಕ್ಯಾನ್ಗಳಿವೆ? ದಯವಿಟ್ಟು ತಿಳಿಸಿ. ನಮ್ಮ ಹತ್ರ ಬಂದಿರುವ ಡಿಮೆನ್ಷಿಯಾ ಪೇಷಂಟಿಗೆ 2 ತರದ ಕಾಯಿಲೆಗಳು ಇರಬಹುದು. ಮೊದಲನೇದೇನೆಂದ್ರೆ ನಾವು ರಿವರ್ಸಿಬಲ್ ಅಥವಾ ಟ್ರೀಟಬಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಅಂದ್ರೆ ಚಿಕಿತ್ಸೆ ಕೊಟ್ಟು ಪೂರ್ತಿಯಾಗಿ ಗುಣಪಡಿಸಬಹುದು. ಇದು ವಿಟಮಿನ್ ಕೊರತೆಯಿಂದ, ಥೈರಾಯ್ಡ್ ಸಮಸ್ಯೆಯಿಂದ, ಇಲ್ಲದಿದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಬೇರೆ ಬೇರೆ ತರದ ಮೆದುಳಿನ ಕಾಯಿಲೆಗಳಿಂದ ಬರುವ ಡಿಮೆನ್ಷಿಯಾಗೆ ನಾವು ಟ್ರೀಟಬಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ.
ಅದನ್ನು ಕಂಡು ಹಿಡಿಯುವುದು ತುಂಬಾ ಮುಖ್ಯ. ಯಾಕಂದ್ರೆ ಇವರು ಟ್ರೀಟ್ಮೆಂಟ್ ಕೊಟ್ರೆ ಕೆಲವರು ಪೂರ್ತಿಯಾಗಿ ಚೆನ್ನಾಗಾಗ್ಬೋದು, ಕೆಲವರು ಅಟ್ಲೀಸ್ಟ್ 50% 80% ಇಂಪ್ರೂವ್ಮೆಂಟ್ ಬರ್ತದೆ. ಇದನ್ನು ಮಿಸ್ ಮಾಡದೇ ಇರುವುದು ನಮ್ಮ ಕರ್ತವ್ಯ. ಸೊ ಫಸ್ಟ್ ಸ್ಟೆಪ್ ನಾವೆಲ್ಲ ಟ್ರೀಟಬಲ್ ಡಿಮೆನ್ಷಿಯಾ ಇದೆಯಾ, ರಿವರ್ಸಬಲ್ ಡಿಮೆನ್ಷಿಯಾ ಇದೆಯಾ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಅದಕ್ಕೆ ಬ್ಲಡ್ ಟೆಸ್ಟ್ ಇದೆ, ಮತ್ತೆ CSF ಇದೆ, ಬ್ರೈನ್ ಸ್ಕ್ಯಾನ್ಸ್ ಇದೆ, ಬೇರೆ ಎಕ್ಸ್ರೇ, ಬೇರೆ ಬೇರೆ ತರದ ಟೆಸ್ಟ್, EEG, ಬೇರೆ ಬೇರೆ ತರ ಟೆಸ್ಟ್ ಎಲ್ಲ ಮಾಡ್ತೀವಿ ನಾವು. ಅದರಿಂದ ನಾವು ಟ್ರೀಟಬಲ್ ಡಿಮೆನ್ಷಿಯಾ ಇದೆಯೋ ಇಲ್ವೋ ಅಂತ ಡಯಾಗ್ನೋಸಿಸ್ ಮಾಡ್ತೀವಿ. ಇದು ಒಂದು 20% ಡಿಮೆನ್ಷಿಯಾ ಪೇಷಂಟ್ಗೆ ರಿವರ್ಸಿಬಲ್ ಡಿಮೆನ್ಷಿಯಾ ಇರಬಹುದು. ಆದ್ರೆ 80% ಡಿಮೆನ್ಷಿಯಾ, ಸ್ಪೆಷಲಿ ವೃದ್ಧರಿಗೆ ಬರುವ ಡಿಮೆನ್ಷಿಯಾ ಏನಂದ್ರೆ ನಾವು ಅದನ್ನು ನ್ಯೂರೋ ಡಿಜನರೇಟಿವ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇದರಲ್ಲಿ ಮೋಸ್ಟ್ ಕಾಮನ್ ಯಾವುದಂದ್ರೆ ಅಲ್ಝೈಮರ್ಸ್ ಡಿಸೀಸ್. ಇದರಲ್ಲಿ ಏನಂದ್ರೆ ಕಾಲಕ್ರಮೇಣವಾಗಿ ನರಕೋಶಗಳ ಕಾರ್ಯ ಕ್ಷೀಣಿಸುತ್ತಾ ಬರುತ್ತದೆ. ಇದರಿಂದ ಮೆದುಳಿನ ಕೆಲವು ಭಾಗಗಳು ಕುಗ್ಗುತ್ತವೆ, ಅಂದ್ರೆ ಶ್ರಿಂಕ್ ಆಗ್ತದೆ. ಇತ್ತೀಚಿನವರೆಗೆ ಈ ತರದ ನ್ಯೂರೋ ಡಿಜನರೇಟಿವ್ ಡಿಮೆನ್ಷಿಯಾ ಅಂದ್ರೆ ಅಲ್ಝೈಮರ್ಸ್ ಡಿಸೀಸ್ ಅಥವಾ ಫ್ರಾಂಟೋಟೆಂಪರಲ್ ಡಿಮೆನ್ಷಿಯಾ, ಲೂಯಿ ಬಾಡಿ ಡಿಮೆನ್ಷಿಯಾ, ಇವುಗಳಿಗೆ ನಾವು ಪೇಷಂಟಿಗೆ ಏನು ತೊಂದರೆ ಇದೆ ಅಂತ ಕೇಳಿ ಮತ್ತೆ ಮೆಮರಿ ಟೆಸ್ಟ್ ಮಾಡಿ, MRI ಟೆಸ್ಟ್ ಮಾಡಿ ಡಯಾಗ್ನೋಸಿಸ್ ಮಾಡ್ತಾ ಇದ್ದೀವಿ. ಆದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಂದ ಅಕ್ಯುರೇಟ್ ಆಗಿ ಈ ಡಿಸೀಸಸ್ಗಳಿಗೆ ಡಯಾಗ್ನೋಸಿಸ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಆದರೆ ರೀಸೆಂಟ್ ಆಗಿ ಸೈನ್ಸ್ ತುಂಬಾ ಅಡ್ವಾನ್ಸ್ ಆಗಿದೆ. ಅದಕ್ಕೆ ಈ ಡಿಜನರೇಟಿವ್ ಡಿಮೆನ್ಷಿಯಾ ಅಂದ್ರೆ ಅಲ್ಝೈಮರ್ಸ್ ಡಿಸೀಸಿಗೆ ವಿಶೇಷವಾದ ರಕ್ತ ಪರೀಕ್ಷೆಗಳು ಬರ್ತಾ ಇದೆ. ಈ ರಕ್ತ ಪರೀಕ್ಷೆಗಳು ಇವಾಗ ನಿಮ್ಹಾನ್ಸ್ ಅಲ್ಲಿ ಮಾಡಬಹುದು. ನಾವು ಅಲ್ಝೈಮರ್ಸ್ ಡಿಸೀಸ್ ಕಾಯಿಲೆವನ್ನು ನಾವು ಇವಾಗ ಸ್ವಲ್ಪ ಅನುಕೂಲವಾಗಿ ಅಕ್ಯುರೇಟ್ ಆಗಿ ಮಾಡಲಿಕ್ಕೆ ಸಂಭವ ಇದೆ. ಸೊ ಪೇಷಂಟ್ ಬಂದಾಗ ಬ್ಲಡ್ ಟೆಸ್ಟ್ ಮಾಡ್ತೀವಿ, ವಿಶೇಷವಾದ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ. ಕೆಲವೊಂದು ಪೇಷಂಟ್ಗಳಿಗೆ ಅಮೈಲಾಯ್ಡ್ ಪೆಟ್ ಅಂತ ಸ್ಕ್ಯಾನಿಂಗ್ ಕೂಡ ಮಾಡಬಹುದು. ಎಲ್ಲರಿಗೆ ಮಾಡುವುದು ಅವಶ್ಯಕತೆ ಇರುವುದಿಲ್ಲ. ಒಂದು 5-10% ಪೇಷಂಟ್ಗಳಿಗೆ ನಮಗೆ ಡಯಾಗ್ನೋಸಿಸ್ ಅಕ್ಯುರೇಟ್ ಆಗಿ ಮಾಡಬೇಕಾದ್ರೆ ಅವರಿಗೆ ಈ ಸ್ಪೆಷಲೈಸ್ ಟೆಸ್ಟ್ ಎಲ್ಲ ಮಾಡ್ತೀವಿ ನಾವು. ಈಗ ಒಬ್ಬ ವ್ಯಕ್ತಿಗೆ ಡಿಮೆನ್ಷಿಯಾ ಇರೋದು ಖಚಿತ ಆದ್ಮೇಲೆ ಅವರಿಗೆ ಯಾವ ರೀತಿ ಚಿಕಿತ್ಸೆಗಳನ್ನು ಕೊಡಬಹುದು? ಒಂದಾನೊಂದು ಕಾಲದಲ್ಲಿ ಡಿಮೆನ್ಷಿಯಾ ಡಯಾಗ್ನೋಸಿಸ್ ಮಾಡಿದರೆ ಏನು ಟ್ರೀಟ್ಮೆಂಟ್ ಇಲ್ಲ ಅಂತ ತಪ್ಪು ಕಲ್ಪನೆ ಇತ್ತು. ಆದರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಪ್ರಗತಿಯಿಂದ ಈ ನಡುವೆ ಉತ್ತಮ ಮತ್ತು ಭಿನ್ನ ಭಿನ್ನವಾದ ಚಿಕಿತ್ಸೆಗಳು ಲಭ್ಯವಿದೆ. ಇವುಗಳಲ್ಲಿ ಮುಖ್ಯವಾದವು ಔಷಧಿಗಳು. ಅದಲ್ಲದೆ ಇನ್ನೊಂದು ಮುಖ್ಯವಾದ ಚಿಕಿತ್ಸೆ ಏನೆಂದರೆ ಪುನರ್ವಸತಿ, ಅಂದರೆ ರಿಹ್ಯಾಬಿಲಿಟೇಷನ್. ಇದಲ್ಲದೆ ರೋಗಿಯ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಆರೈಕೆದಾರರ ಅಂದರೆ ಕೇರ್ ಗಿವರ್ಸ್ ಅವರ ಸೂಕ್ತ ತರಬೇತಿ ಮತ್ತು ರೋಗಿಯ ಸುತ್ತಲಿನ ವಾತಾವರಣದಲ್ಲಿ ಬದಲಾವಣೆ ತರುವುದು ಬಹಳ ಮುಖ್ಯ. ಬಹಳ ಉಪಯುಕ್ತ ಮಾಹಿತಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಡಿಮೆನ್ಷಿಯಾದ ರೋಗ ನಿರ್ಣಯ, ಡಯಾಗ್ನೋಸಿಸ್ ಮತ್ತು ಚಿಕಿತ್ಸೆ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಡಿಮೆನ್ಷಿಯಾದ ರೋಗ ನಿರ್ಣಯ, ಡಯಾಗ್ನೋಸಿಸ್ ಮತ್ತು ಚಿಕಿತ್ಸೆ ಬಗ್ಗೆ ನಿಮ್ಹಾನ್ಸ್ ತಜ್ಞರಾದ ಡಾಕ್ಟರ್ ಸುವರ್ಣ ಅಲ್ಲಾಡಿ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರಿಸೋಣ. ಡಾಕ್ಟ್ರೇ, ಈ ಡಿಮೆನ್ಷಿಯಾಗೆ ಯಾವ ರೀತಿ ಔಷಧಿಗಳಿವೆ ಮತ್ತು ಅವು ಪರಿಣಾಮಕಾರಿಯೇ ದಯವಿಟ್ಟು ತಿಳಿಸಿ. ಎಲ್ಲ ಡಿಮೆನ್ಷಿಯಾಗೆ ಒಂದೇ ಟ್ರೀಟ್ಮೆಂಟ್ ಇಲ್ಲ. ಥೈರಾಯ್ಡ್ ಪ್ರಾಬ್ಲಮ್ ಇಂದ ಡಿಮೆನ್ಷಿಯಾ ಬಂದ್ರೆ ನಾವು ಥೈರಾಯ್ಡ್ ಟ್ರೀಟ್ಮೆಂಟ್ ಕೊಡ್ತೀವಿ. ವಿಟಮಿನ್ ಕೊರತೆಯಿಂದ ಬಂದ್ರೆ
ವಿಟಮಿನ್ ಸಪ್ಲಿಮೆಂಟೇಷನ್ ಕೊಡ್ತೀವಿ. ಆಟೋ ಇಮ್ಯೂನ್ ಡಿಸೀಸ್ ಅಂತ ಇದೆ, ಅದಕ್ಕೆ ಸ್ಟಿರಾಯ್ಡ್ಸ್, ಪ್ಲಾಸ್ಮಾ ಫೆರೆಸಿಸ್, ಆ ತರ ಇಮ್ಯುನೋಮಾಡ್ಯುಲೇಟರಿ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇನ್ಫೆಕ್ಷನ್ ಇಂದ ಡಿಮೆನ್ಷಿಯಾ ಬರ್ಬೋದು, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋದು ಇನ್ಫೆಕ್ಷನ್ಗೆ. ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಇದೆ, ಅದು ಸ್ಟ್ರೋಕ್ ಇಂದ ಬರುವ ಡಿಮೆನ್ಷಿಯಾ. ಸೊ ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಒಂದು ಸಲ ಡಾಕ್ಟರ್ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದನ್ನು ಲೈಫ್ ಲಾಂಗ್ ತಗೊಳ್ಬೇಕು. ಇಲ್ದಿದ್ರೆ ಇನ್ನೊಂದ್ಸಲ ಸ್ಟ್ರೋಕ್ ಬರ್ತದೆ, ಅದು ಡಿಮೆನ್ಷಿಯಾ ಆಗ್ಬಿಡುತ್ತೆ. ಆ ಟ್ರೀಟ್ಮೆಂಟ್, BP-ಗೆ ಟ್ರೀಟ್ಮೆಂಟ್, ಶುಗರಿಗೆ ಟ್ರೀಟ್ಮೆಂಟ್, ಮತ್ತೆ ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ತಗೊಳಿದ್ರೆ ಆ ಡಿಮೆನ್ಷಿಯಾ ಪ್ರೋಗ್ರೆಷನ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಕಾಸ್ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ರಿವರ್ಸಬಲ್ ಡಿಮೆನ್ಷಿಯಾಗೆ. ಇದು ಡಿಮೆನ್ಷಿಯಾ ಪೇಷಂಟ್ಗಳಿಗೆ ವರ್ತನೆಯಲ್ಲಿ, ಭಾವನೆಯಲ್ಲಿ ತುಂಬಾ ಚೇಂಜಸ್ ಇರಬಹುದು. ಇದಕ್ಕೆ ಸೈಕಾಟ್ರಿಕ್ ಮೆಡಿಕೇಶನ್ ಕೊಡ್ತೀವಿ. ಬೇಕಾದಾಗ ಅಂದ್ರೆ 1 ತಿಂಗಳು ಅಥವಾ 2 ತಿಂಗಳು ಅಥವಾ 3 ತಿಂಗಳೇ ಕೊಡಬಹುದು. ಕಂಟಿನ್ಯೂಸ್ ಆಗಿ ಯಾವ ಪೇಷಂಟಿಗೂ ಇದು ಸೈಕಾಟ್ರಿಕ್ ಟ್ರೀಟ್ಮೆಂಟ್ ಕೊಡುವುದು ಅವಶ್ಯಕತೆ ಇಲ್ಲ. ನಾನು ಮುಂಚೆ ಹೇಳಿದೆ ನ್ಯೂರೋ ಡಿಜೆನರೇಟಿವ್ ಡಿಮೆನ್ಷಿಯಾ, ಅಲ್ಝೈಮರ್ಸ್ ಡಿಸೀಸ್ ಅಂತ. ಇತ್ತೀಚೆಗೆ ಈ ಅಲ್ಝೈಮರ್ಸ್ ಡಿಸೀಸಿಗೆ ಅಮೆರಿಕಾದಲ್ಲಿ, ಜಪಾನ್ ಅಲ್ಲಿ ಹೊಸ ಚಿಕಿತ್ಸೆ ಬಂದಿದೆ. ಅದಕ್ಕೆ ನಾವು ಆಂಟಿ ಅಮೈಲಾಯ್ಡ್ ಥೆರಪಿ ಅಂತ ಹೇಳ್ತೀವಿ. ಅದು ನಮ್ಮ ದೇಶದಲ್ಲಿ ಈ ಬರುವ ವರ್ಷ ಬರುವ ಸಂಭಾವನೆ ಇದೆ. ಈ ಆಂಟಿ ಅಮೈಲಾಯ್ಡ್ ಥೆರಪಿಗಳು ನರಕೋಶಗಳ ಕ್ಷೀಣತೆಯನ್ನು ಕಮ್ಮಿ ಮಾಡ್ತವೆ, ಆದ್ರೆ ದೇ ಆರ್ ನಾಟ್ ಅ ಕ್ಯೂರ್. ಸಂಪೂರ್ಣವಾಗಿ ಗುಣಪಡಿಸುವುದಕ್ಕೆ ಆಗುವುದಿಲ್ಲ. ದೇ ಓನ್ಲಿ ಸ್ಲೋ ಡೌನ್ ದ ಡಿಸೀಸ್, ಅಂದ್ರೆ ರೋಗದ ಗತಿಯನ್ನು ಕಡಿಮೆ ಮಾಡುತ್ತವೆ. ಸಾಮಾನ್ಯವಾಗಿ ಔಷಧಿಗಳನ್ನ ಎಷ್ಟು ಸಮಯ ತಗೋಬೇಕಾಗತ್ತೆ? ಕಾಸ್ ಮೇಲೆ ಡಿಪೆಂಡ್ ಆಗ್ತದೆ. ಸ್ಟ್ರೋಕ್ ಆದ್ರೆ ಲೈಫ್ ಲಾಂಗ್ ತಗೊಳ್ಬೇಕು. ಥೈರಾಯ್ಡ್ ವಿಟಮಿನ್ ಡೆಫಿಷಿಯನ್ಸಿ ಅಂದ್ರೆ ವಿಟಮಿನ್ ಡೆಫಿಷಿಯನ್ಸಿ ಕರೆಕ್ಟ್ ಆಗೋ ತನಕ ತಗೊಳ್ಬೇಕು. ಇನ್ಫೆಕ್ಷನ್ ಇದ್ರೆ 16 to 18 months ತಗೊಳ್ಬೇಕು. ಆತರ ನೀವು ಚೆನ್ನಾಗ್ ಆಗಿದೆ ಅಂತ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಬಾರ್ದು. ಡಾಕ್ಟರ್ ಹತ್ರ ಹೋಗಿ ಅವರು ಯಾವಾಗ ಕಮ್ಮಿ ಮಾಡ್ಲಿಕ್ಕೆ ಹೇಳಿದ್ರೆ ಆವಾಗ ನಾವು ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡಬೇಕು. ಔಷಧಿಗಳು ತಗೊಂಡ್ರೆ ಯಾವ್ದಾದ್ರು ಅಡ್ಡ ಪರಿಣಾಮಗಳು, ಸೈಡ್ ಎಫೆಕ್ಟ್ಸ್ ಯಾರಿರತ್ತೆ? ಎಲ್ಲ ಮೆಡಿಕೇಶನ್ಗೆ ಸೈಡ್ ಎಫೆಕ್ಟ್ ಇರುತ್ತೆ. ನಾವು ಅದು ಮೇನ್ ಆಗಿ ಬ್ರೈನಿಗೆ ಕೊಡುವ ಮೆಡಿಸಿನ್ಸ್ಗೆ ಬ್ರೈನ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಇರಬಹುದು. ಬ್ರೈನ್ ಅಲ್ಲಿ ಬ್ಲೀಡಿಂಗ್ ಆಗ್ಬಹುದು, ಸ್ವೆಲ್ಲಿಂಗ್ ಆಗ್ಬಹುದು, ಈ ತರ ಸೈಡ್ ಎಫೆಕ್ಟ್ಸ್ ಇದೆ. ಅದಕ್ಕೆ ನಾವು ಎಲ್ಲರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ಲಿಕ್ಕಿಲ್ಲ. ಅದಕ್ಕೆ ನಾನು ಡಿಮೆನ್ಷಿಯಾ ಎಕ್ಸ್ಪರ್ಟ್ ಹತ್ರ ಬರಬೇಕು ಅಂತ ಹೇಳಿದ್ದು. ತುಂಬಾ ಕೇರ್ಫುಲ್ ಆಗಿ ಪೇಷಂಟ್ ಅನ್ನು ಸೆಲೆಕ್ಟ್ ಮಾಡಿ, ತುಂಬಾ ಕಮ್ಮಿ ರಿಸ್ಕ್ ಇಂದ ಬೆನಿಫಿಟ್ ಜಾಸ್ತಿ ಇರುವ ಪೇಷಂಟ್ಗೆ ಮಾತ್ರ ನಾವು ಈ ಟ್ರೀಟ್ಮೆಂಟ್ಸ್ ಅನ್ನ ಕೊಡ್ತೀವಿ. ನಾವು ಔಷಧಿಗಳಲ್ಲದೆ ಬೇರೆ ಯಾವ ರೀತಿಯ ಚಿಕಿತ್ಸೆಗಳು ಡಿಮೆನ್ಷಿಯಾ ಪೇಷಂಟ್ಸ್ ಕೊಡ್ತೀರಾ ನೀವು? ದಯವಿಟ್ಟು ತಿಳಿಸಿ. ಇವಾಗ ಮೇನ್ ಟ್ರೀಟ್ಮೆಂಟ್ ಡಿಮೆನ್ಷಿಯಾ ಪೇಷಂಟ್ಗಳಿಗೆ ಏನಂದ್ರೆ ಪುನರ್ವಸತಿ, ಅಂದರೆ ರಿಹ್ಯಾಬಿಲಿಟೇಷನ್. ಈ ಪೇಷಂಟ್ಗಳಿಗೆ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ಬೋದು. ಅದಕ್ಕೆ ನಾವು ಏನ್ ಅಡ್ವೈಸ್ ಮಾಡ್ತೀವಂದ್ರೆ ಮೆಮರಿ ಡೈರೀಸ್ ಇಟ್ಕೊಳ್ಳಿಕ್ಕೆ. ಮತ್ತೆ ಡಿಮೆನ್ಷಿಯಾ ಪೇಷಂಟ್ಗಳಿಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ತರ ಪೇಷಂಟಿಗೆ ಸ್ಪೀಚ್ ಥೆರಪಿ ಅಂತ ಕೊಡ್ತೀವಿ. ಮತ್ತೆ ಅವರ ದಿನನಿತ್ಯದ ಕೆಲಸಗಳು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದೆಲ್ಲ ನಮ್ಮ ಆಕ್ಯುಪೇಷನಲ್ ಥೆರಪಿಸ್ಟ್ ಟ್ರೈನಿಂಗು ಕೊಡ್ತಾರೆ. ಮತ್ತೆ ಡಿಮೆನ್ಷಿಯಾ ಪೇಷಂಟಿಗೆ ಬಿದ್ದೋಗುವ ರಿಸ್ಕ್ ಜಾಸ್ತಿ ಇದೆ, ಅದಕ್ಕೆ ಫಿಸಿಯೋಥೆರಪಿ ಕೊಡ್ತೀವಿ. ಸೊ ಇದೆಲ್ಲ ಕಾಂಬಿನೇಷನ್ ನಾವು ಮಲ್ಟಿ ಡಿಸಿಪ್ಲಿನರಿ ಕೇರ್ ಅಂತ ಹೇಳ್ತೀವಿ. ಕೇರ್ ಗಿವರ್ಸಿಗೆ ಕೌನ್ಸಿಲಿಂಗ್ ಕೊಡೋದು ತುಂಬಾ ಮುಖ್ಯ. ಅದಕ್ಕೆ ನಮ್ಮ ಸೋಷಿಯಲ್ ವರ್ಕರ್ ಇರ್ತಾರೆ, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್. ಮತ್ತೆ ಕಾಗ್ನಿಟಿವ್ ರೀಟ್ರೈನಿಂಗ್ ಅಂತ ಹೇಳ್ತೀವಿ, ಅದು ರಿಹ್ಯಾಬಿಲಿಟೇಷನ್. ಅದಕ್ಕೆ ನ್ಯೂರೋ ಸೈಕಾಲಜಿಸ್ಟ್ ಇದ್ದಾರೆ. ಎಲ್ಲಾ ತರದ ಟ್ರೀಟ್ಮೆಂಟ್ ಹೋಲಿಸ್ಟಿಕ್ ಆಗಿ ನಾವು ಇಂಟರ್ವೆನ್ಷನ್ ಮಾಡಿದ್ರೆ ಪೇಷಂಟ್ಗಳು ಡೆಫಿನೆಟ್ ಆಗಿ ಇಂಪ್ರೂವ್ ಆಗ್ತಾರೆ. ಬಹಳ ಉಪಯುಕ್ತ ಮಾಹಿತಿ ನೀಡಿದಿರಾ. ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಸುವರ್ಣ ಅವರೇ, ಎಲ್ಲ ಕೇಳುಗರಿಗೆ ಡಿಮೆನ್ಷಿಯಾ ರೋಗದ ಡಯಾಗ್ನೋಸಿಸ್ ಅಂದ್ರೆ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದಿರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಡಿಮೆನ್ಷಿಯಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ನೆರವು ಡಾಕ್ಟರ್ KS ಮೀನಾ, ನಿಮ್ಹಾನ್ಸ್. ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್. ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ MM ಶ್ರೀನಿವಾಸ್ ಭರತ್, ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7899105524.
7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.